ಇಂಡಿಯಾದ ಸಾಕಷ್ಟು ಅಭಿಮಾನಿಗಳು ಏಷ್ಯಾ ಕಪ್ ಆರಂಭಕ್ಕೆ ಕಾಯ್ತಾ ಇದ್ರೆ ಮತ್ತೊಂದಷ್ಟು ಫ್ಯಾನ್ಸ್ ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಏಕದಿನ ಸರಣಿಗಾಗಿ ವೇಟ್ ಮಾಡ್ತಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬ್ಲೂ ಜೆರ್ಸಿಯಲ್ಲಿ ಮತ್ತೆ ಕಣಕ್ಕಿಳಿತಾರೆ ಅನ್ನೋದು. ಈಗಾಗಲೇ ಹಿಟ್ಮ್ಯಾನ್ ಫಿಟ್ನೆಸ್ ಪರೀಕ್ಷೆ ಕೂಡ ಪಾಸ್ ಆಗಿದ್ದು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಹೀಗೆ ಭಾರತ ಸರಣಿಗೆ ಸಜ್ಜಾಗ್ತಾ ಇದ್ರೆ ಅತ್ತ ಆಸ್ಟ್ರೇಲಿಯಾಗೆ ಮಾತ್ರ ಡಬಲ್ ಶಾಕ್ ಎದುರಾಗಿದೆ. ವೈಟ್ ಬಾಲ್ ಟೀಮ್ ಲೆಜೆಂಡರ್ಸ್ಗೆ ಮರ್ಮಾಘಾತ ನೀಡಿದ್ದಾರೆ. ರೋಹಿತ್ ಮತ್ತು ಕೊಹ್ಲಿ ಕಂಬ್ಯಾಕ್ ಹೇಗಿರುತ್ತೆ, ಕಾಂಗರೂ ಟೀಮ್ನಲ್ಲಿ ಏನೆಲ್ಲ ಆಗಿದೆ, ಈ ಬಗೆಗಿನ ಡೀಟೇಲ್ಸ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಸೆಪ್ಟೆಂಬರ್ 9ರಿಂದ 28ರವರೆಗೆ ಏಷ್ಯಾ ಕಪ್ ಟೂರ್ನಿ ನಡೆಯಲಿದೆ. ಆ ಬಳಿಕ ಅಕ್ಟೋಬರ್ನಲ್ಲಿ ಭಾರತ 5 ಪಂದ್ಯಗಳ T20 ಹಾಗೆ 3 ಪಂದ್ಯಗಳ ಏಕದಿನ ಸರಣಿಗಾಗಿ ಆಸ್ಟ್ರೇಲಿಯಾಗೆ ಹಾರಲಿದೆ. ಏಕದಿನ ಸರಣಿ ಅಕ್ಟೋಬರ್ 19ರಂದು ಪರ್ತ್ನಿಂದ ಪ್ರಾರಂಭವಾಗಿ ಅಕ್ಟೋಬರ್ 25ರಂದು ಸಿಡ್ನಿಯಲ್ಲಿ ಕೊನೆಗೊಳ್ಳಲಿದೆ. ಇನ್ನು T20 ಸರಣಿ ಅಕ್ಟೋಬರ್ 29ರಂದು ಕ್ಯಾನ್ಬೆರಾದಲ್ಲಿ ಆರಂಭವಾಗಿ ನವೆಂಬರ್ 8ರಂದು ಬ್ರಿಸ್ಬೇನ್ನಲ್ಲಿ ಕೊನೆಗೊಳ್ಳಲಿದೆ. ಆದ್ರೆ ಈ ಸರಣಿಗೆ ಅಭಿಮಾನಿಗಳ ಕ್ರೇಜ್ ಹೆಂಗಿದೆ ಅಂದ್ರೆ ಈಗಾಗಲೇ ಏಕದಿನ ಮತ್ತು T20 ಸರಣಿಯ ಎಲ್ಲಾ ಪಂದ್ಯಗಳ ಟಿಕೆಟ್ಗಳು ಮಾರಾಟವಾಗಿವೆ. ಅದರಲ್ಲೂ ರೋಹಿತ್ ಮತ್ತು ಕೊಹ್ಲಿ ಆಡಲಿರುವಂತಹ ಏಕದಿನ ಮಾದರಿ ಪಂದ್ಯಗಳ ಟಿಕೆಟ್ಗಳು 4 ತಿಂಗಳ ಮೊದಲೇ ಸೋಲ್ಡ್ ಔಟ್ ಆಗಿದ್ವು. ಹೀಗೆ ಟೀಮ್ ಇಂಡಿಯಾ ಪರ ಯಾರೆಲ್ಲ ವೈಟ್ ಬಾಲ್ ಸರಣಿಗೆ ಸೆಲೆಕ್ಟ್ ಆಗ್ತಾರೆ ಅಂತ ಲೆಕ್ಕಾಚಾರ ಮಾಡುವಾಗಲೇ ಆಸ್ಟ್ರೇಲಿಯಾ ಕ್ರಿಕೆಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಆಘಾತ ಎದುರಾಗಿದೆ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ಮಿಚೆಲ್ ಸ್ಟಾರ್ಕ್ ಗುಡ್ ಬೈ. ಆಸ್ಟ್ರೇಲಿಯಾ ತಂಡದಲ್ಲಿ ಮರ್ಕ್ಯೂ ಬೌಲರ್ ಅಂತಾನೆ ಫೇಮಸ್ ಆಗಿರುವಂತ 35 ವರ್ಷದ ಮಿಚೆಲ್ ಸ್ಟಾರ್ಕ್ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. 2024ರಲ್ಲಿ T20 ವಿಶ್ವಕಪ್ ಟೂರ್ನಿಯಲ್ಲಿ ಕೊನೆ ಬಾರಿ ಕಾಣಿಸಿಕೊಂಡಿದ್ರು. ಆ ನಂತರ ಆಸ್ಟ್ರೇಲಿಯಾದ ಯಾವುದೇ T20 ಟೂರ್ನಿಯಲ್ಲಿ ಮಿಚೆಲ್ ಸ್ಟಾರ್ಕ್ ಆಡಿರಲಿಲ್ಲ. ಇದೀಗ ಇನ್ನು ಮುಂದೆ ಏಕದಿನ ಹಾಗೆ ಟೆಸ್ಟ್ ಕ್ರಿಕೆಟ್ ಮೇಲೆ ಹೆಚ್ಚಿನ ಗಮನವನ್ನ ಕೊಡೋ ಕಾರಣದಿಂದಾಗಿ T20 ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾಗಿ ತಿಳಿಸಿದ್ದಾರೆ. ಇನ್ನು ಆಸೀಸ್ ಪರ 65 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿರುವಂತಹ ಮಿಚೆಲ್ ಸ್ಟಾರ್ಕ್ 23.81ರ ಸರಾಸರಿಯೊಂದಿಗೆ 79 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. 7.74ರ ಬೌಲಿಂಗ್ ಎಕಾನಮಿ ಇದೆ. 20 ರನ್ಗಳನ್ನು ನೀಡಿ 4 ವಿಕೆಟ್ಗಳನ್ನು ಕಬಳಿಸಿರೋದು T20ಯಲ್ಲಿ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿದೆ. ಹೀಗೆ ಸ್ಟಾರ್ಕ್ ನಿವೃತ್ತಿ ನಡುವೆಯೂ ಕೂಡ ಪ್ಯಾಟ್ ಕಮಿನ್ಸ್ ವಿಚಾರವಾಗಿ ಮತ್ತೊಂದು ಅಚ್ಚರಿಯ ಸುದ್ದಿ ಹೊರಬಿದ್ದಿದೆ. ಭಾರತದ ವಿರುದ್ಧದ ವೈಟ್ ಬಾಲ್ ಸರಣಿಗಿಲ್ಲ ಪ್ಯಾಟ್ ಕಮಿನ್ಸ್. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯಲ್ಲಿ ಭಾರತವನ್ನ ಸೋಲಿಸಿದ್ದ ಆಸ್ಟ್ರೇಲಿಯಾ ಪಡೆ ಇದೀಗ ವೈಟ್ ಬಾಲ್ ಸರಣಿಯಲ್ಲೂ ಕೂಡ ಗೆದ್ದು ಬೀಗುವಂತ ಲೆಕ್ಕಾಚಾರದಲ್ಲಿದೆ. ಆದರೆ ಸರಣಿಗೆ ಇನ್ನೂ 1.5 ತಿಂಗಳು ಟೈಮ್ ಇರುವಾಗಲೇ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ಆಸ್ಟ್ರೇಲಿಯಾ ನಾಯಕ ಪ್ಯಾಟ್ ಕಮಿನ್ಸ್ ಭಾರತ ವಿರುದ್ಧದ ವೈಟ್ ಬಾಲ್ ಸೀರೀಸ್ನಿಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ಕಮಿನ್ಸ್ ಅಕ್ಟೋಬರ್ನಲ್ಲಿ ನಡೆಯಲಿರುವಂತಹ ಭಾರತ ವಿರುದ್ಧದ ವೈಟ್ ಬಾಲ್ ಸರಣಿ ಹಾಗೆ ಆನಂತರದಲ್ಲಿ ನಡೆಯಲಿರುವಂತಹ ನ್ಯೂಜಿಲೆಂಡ್ ವಿರುದ್ಧದ T20 ಸರಣಿಯಿಂದಲೇ ಹೊರಗುಳಿಯಲಿದ್ದಾರೆ. ವೈದ್ಯಕೀಯ ತಪಾಸಣೆಯಲ್ಲಿ ಯಾವುದೇ ಮೂಳೆ ಮುರಿತ ಇಲ್ಲವೆಂದು ತಿಳಿದು ಬಂದಿದ್ರೂ ಕೂಡ ಬೆನ್ನು ಹುರಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇರೋದ್ರಿಂದ ಲಾಂಗ್ ರೆಸ್ಟ್ ಮಾಡುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಹೀಗಾಗಿ ಇಬ್ಬರು ದಿಗ್ಗಜ ಆಟಗಾರರು ಭಾರತ ವಿರುದ್ಧದ ಪಂದ್ಯಗಳಿಗೆ ಗೈರಾಗಲಿದ್ದಾರೆ. ಒಂದ್ ಕಡೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಕಂಬ್ಯಾಕ್ ನೋಡೋಕೆ ಭಾರತೀಯ ಅಭಿಮಾನಿಗಳು ಕಾಯ್ತಾ ಇದ್ರೆ ಅತ್ತ ಇಬ್ಬರು ಸ್ಟಾರ್ ಆಟಗಾರರು ಇಲ್ಲದೆ ಇರೋದು ಆಸೀಸ್ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ. ನಿಮ್ಮ ಪ್ರಕಾರ ಸ್ಟಾರ್ಕ್ ಮತ್ತು ಕಮಿನ್ಸ್ ಇಲ್ಲದೆ ಇರೋದು ಟೀಮ್ ಇಂಡಿಯಾಗೆ ಹೆಲ್ಪ್ ಆಗುತ್ತಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.